ಆತ್ಮೀಯ ವಿದ್ಯಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವಿವತ್ತು SSLC ಇನ್ನೇನು ಪರೀಕ್ಷೆಗಳ ಹತ್ತಿರ ಬರ್ತಾ ಇರೋದರಿಂದ ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನಾವು ಇವತ್ತು ನೋಡೋಣ. ಒಟ್ಟು 80 ಅಂಕಗಳ ಪ್ರಶ್ನೆ, ವಿಷಯ ಸಮಾಜ ವಿಜ್ಞಾನ. 3 ಗಂಟೆ 15 ನಿಮಿಷಗಳ ಕಾಲಾವಕಾಶ ತಮಗಿರುತ್ತೆ. ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತದೆ ಅನ್ನೋದನ್ನು ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು. 8 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 1 ಅಂಕ, ಒಟ್ಟು 8 ಅಂಕಗಳು. ಪ್ರಶ್ನೆ ಸಂಖ್ಯೆ 1, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಿರ್ತಕ್ಕಂಥ ನಾವಿಕ ಯಾರು ಅಂತ ಪ್ರಶ್ನೆ ಇದೆ. ಉತ್ತರ ವಾಸ್ಕೋ ಡ ಗಾಮಾ. ಪ್ರಶ್ನೆ ಸಂಖ್ಯೆ 2, ಭಾರತದ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಅಂತ ಇದೆ. ಉತ್ತರ 17ನೇ ವಿಧಿ. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು ಅಂತ ಕೇಳಿದರೆ 1919. ಹಿಮಾಲಯ ಪರ್ವತಗಳ ಅತಿ ಎತ್ತರವಾದ ಶ್ರೇಣಿ ಯಾವುದು ಅಂತ ಕ್ವಶನ್ ನಂಬರ್ 4 ಅಲ್ಲಿದೆ. ಉತ್ತರ ಹಿಮಾದ್ರಿ. ಪ್ರಶ್ನೆ ಸಂಖ್ಯೆ 5, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಉತ್ತರ ಸಿ, ನ್ಯೂಯಾರ್ಕ್. ಪ್ರಶ್ನೆ ಸಂಖ್ಯೆ 6, ಭಾರತದ ಯೋಜನಾ ಆಯೋಗ ಅಥವಾ ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಯಾವಾಗಲೂ ಇದಕ್ಕೆ ಉತ್ತರ ಪ್ರಧಾನಮಂತ್ರಿಗಳು ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 7, ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಅಂತ ಕೇಳಿದರೆ ಉತ್ತರ 1986. ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 8, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ಉತ್ತರ ಎ, ರಾಬರ್ಟ್ ಕ್ಲೈವ್. ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಕ್ತಾಯವಾಗುತ್ತೆ. ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ. 8 ಪ್ರಶ್ನೆಗಳು 8 ಅಂಕಗಳು. ಒಂದು ಪ್ರಶ್ನೆಗೆ 1 ಅಂಕ. ಕ್ವಶನ್ ನಂಬರ್ 9, 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾರು ವಶಪಡಿಸಿಕೊಂಡರು ಅಂತ ಇದೆ. ಉತ್ತರ ಅಟೋಮನ್ ಟರ್ಕರು. ಕ್ವಶನ್ ನಂಬರ್ 10, ಸತಿ ಪದ್ಧತಿಯನ್ನು ನಿಷೇಧಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಇದೆ. ಲಾರ್ಡ್ ವಿಲಿಯಂ ಬೆಂಟಿಂಗ್. ಕ್ವಶನ್ ನಂಬರ್ 11, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರು ಅಂತ ಇದೆ. ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್, ಈತ ಚೀನಾದ ಅಧಿಕಾರಿ. ನೆಕ್ಸ್ಟ್, ಕ್ವಶನ್ ನಂಬರ್ 12, ಭಾರತದ ಯಾವ ನಗರವನ್ನು ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅಂತ ಇದೆ. ಉತ್ತರ ಬೆಂಗಳೂರು, ನಿಮಗೆಲ್ಲ ಗೊತ್ತೇ ಇದೆ. ಪ್ರಶ್ನೆ ಸಂಖ್ಯೆ 13, ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಇದೆ. ಉತ್ತರ ಸಹ್ಯಾದ್ರಿ. ಕ್ವಶನ್ ನಂಬರ್ 14, ತಲಾಯ ಆದಾಯ ಎಂದರೇನು ಅಂತ ಇದೆ. ದೇಶದ ಒಟ್ಟು ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ವರಮಾನ, ಇದನ್ನು ತಲಾ ವರಮಾನ ಅಂತ ಕರಿತೀವಿ. ನೆಕ್ಸ್ಟ್, ಶ್ರಮ ವಿಭಜನೆ ಎಂದರೇನು ಅಂತ ಇದೆ. ಕೆಲಸವನ್ನು ವಿವಿಧ ಕೌಶಲಗಳಿಗೆ ಅನುಗುಣವಾಗಿ ಹಂಚಿಕೆ ಮಾಡುವುದನ್ನು ಶ್ರಮ ವಿಭಜನೆ ಅಂತ ಕರಿತೀವಿ. ಕ್ವಶನ್ ನಂಬರ್ 16, ಬ್ಯಾಂಕ್ ಎಂದರೇನು ಅಂತ ಇದೆ. ಹಣಕಾಸಿನ ವ್ಯವಹಾರ ಮಾಡುವ ಹಣಕಾಸು ಸಂಸ್ಥೆಯನ್ನು ಬ್ಯಾಂಕ್ ಅಂತ ಕರೀತಾರೆ. ನಂತರ ಮುಖ್ಯ ಪ್ರಶ್ನೆ ಸಂಖ್ಯೆ 3, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದು ಪ್ರಶ್ನೆಗೆ 2 ಅಂಕ. ಒಟ್ಟು 8 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕ, 16 ಅಂಕಗಳು ಟೋಟಲ್. ಕ್ವಶನ್ ನಂಬರ್ 17, ಪ್ಲಾಸಿ ಕದನದ ಫಲಿತಾಂಶಗಳೇನು ಅಂತಿದೆ. ಉತ್ತರ, ಈ ಯುದ್ಧದಿಂದಾಗಿ ಬ್ರಿಟಿಷರಿಗೆ ಭಾರತದಲ್ಲಿ ರಾಜಕೀಯ ಬುನಾದಿ ಹಾಕಲು ಇದು ಸಹಾಯ ಆಯಿತು. ನೆಕ್ಸ್ಟ್, ಮೀರ್ ಜಾಫರ್ ಇದರಿಂದ ಬಂಗಾಳ ನವಾಬನಾಗಲು ಸಾಧ್ಯವಾಯಿತು. ನೆಕ್ಸ್ಟ್, ಬ್ರಿಟಿಷರಿಗೆ ಬಂಗಾಳದ 24 ಪರಗಣಗಳ ಜವಾಬ್ದಾರಿ ಹಕ್ಕು ದೊರೆಯುತ್ತದೆ. ನೆಕ್ಸ್ಟ್, ಕ್ವಶನ್ ನಂಬರ್ 18, ದಯಾನಂದ್ ಸರಸ್ವತಿಯವರ ಬೋಧನೆಗಳೇನು ಅಂತ ಕೇಳಿದರೆ ಮೊದಲನೆಯದು ವೇದಗಳಿಗೆ ಹಿಂತಿರುಗಿ, ಗೋ ಬ್ಯಾಕ್ ವೇದಾಸ್. ನೆಕ್ಸ್ಟ್, ಜಾತಿ ಪದ್ಧತಿ ಮತ್ತು ಮೂರ್ತಿ ಪೂಜೆಯನ್ನು ವಿರೋಧಿಸಿದರು. ನೆಕ್ಸ್ಟ್, ಸ್ತ್ರೀ ಶಿಕ್ಷಣ ಮತ್ತು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದರು. ನೆಕ್ಸ್ಟ್, ಭಯೋತ್ಪಾದನೆಯ ದುಷ್ಪರಿಣಾಮಗಳೇನು ಅಂತ ಇದೆ. ಇದು ದೇಶದ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆಯನ್ನು ತರುತ್ತದೆ. ಅಪಾರ ಪ್ರಮಾಣದ ಜೀವಹಾನಿ, ಆಸ್ತಿಪಾಸ್ತಿ ನಷ್ಟವಾಗುತ್ತದೆ. ಜನರಲ್ಲಿ ಅಭದ್ರತೆಯ ಭಾವನೆಯನ್ನು ಮೂಡಿಸುವಂಥದ್ದು. ನೆಕ್ಸ್ಟ್, ಹಿಮಾಲಯ ಪರ್ವತಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಇದೆ. ಕ್ವಶನ್ ನಂಬರ್ 20, ದೇಶದ ನೈಸರ್ಗಿಕ ಗಡಿಯಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಶೀತ ಮಾರುತಗಳನ್ನು ತಡೆದು ಭಾರತದ ಹವಾಮಾನದ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ. ನೆಕ್ಸ್ಟ್, ಅನೇಕ ಪವಿತ್ರ ನದಿಗಳ ಉಗಮ ಸ್ಥಾನ ಕೂಡ ಇದು ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 21,
ಭಾರತದಲ್ಲಿ ಮಣ್ಣಿನ ಸವಕಳಿಗೆ ಏನು ಕಾರಣ ಅಂತ ಕೇಳಿದರೆ ಮೊದಲನೇದು ಅರಣ್ಯಗಳ ನಾಶ, ಅತಿ ಹೆಚ್ಚು ದನಗಳನ್ನು ಮೇಯಿಸುವಿಕೆ, ವೈಜ್ಞಾನಿಕವಲ್ಲದ ಬೇಸಾಯ ಪದ್ಧತಿ ಮತ್ತು ಭಾರೀ ಮಳೆ ಮತ್ತು ಪ್ರವಾಹಗಳಿಂದ ಮಣ್ಣು ಕೊಚ್ಚಿ ಹೋಗುತ್ತದೆ. ನೆಕ್ಸ್ಟ್, ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನದಲ್ಲಿರುವ ಕ್ರಮಗಳೇನು ಅಂತ ಇದೆ. 17ನೇ ವಿಧಿಯ ಮೂಲಕ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಮ್ಮ ಸಂವಿಧಾನದಲ್ಲಿ ನಿಷೇಧಿಸಲಾಗಿದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ 1905 ಜಾರಿಗೆ ತರಲಾಗಿದೆ ಮತ್ತು ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ವಿಶೇಷ ಮೀಸಲಾತಿಯನ್ನು ಘೋಷಣೆ ಮಾಡಲಾಗಿದೆ. ಕ್ವಶನ್ ನಂಬರ್ 23, ಬ್ಯಾಂಕ್ ಖಾತೆಯನ್ನು ಹೊಂದುವುದರಿಂದ ಆಗುವ ಲಾಭಗಳೇನು ಅಂತ ಇದೆ. ಮೊದಲನೇದು ಹಣದ ಭದ್ರತೆ ಮತ್ತು ಉಳಿತಾಯದ ಮನೋಭಾವ, ಸಾಲ ಸೌಲಭ್ಯ ಸುಲಭವಾಗಿ ಪಡೆಯಬಹುದು ಮತ್ತು ಹಣವನ್ನು ವರ್ಗಾವಣೆ ಮಾಡಲು ಇದು ಅನುಕೂಲವಾಗುತ್ತೆ. ನೆಕ್ಸ್ಟ್, ಮಹಿಳಾ ಸ್ವಸಹಾಯ ಸಂಘದ ಉದ್ದೇಶಗಳೇನು ಅಂತ ಇದೆ. ಮೊದಲನೇದು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು, ಮಹಿಳೆಯರಲ್ಲಿ ಉಳಿತಾಯದ ಮನೋಭಾವನೆ ಬೆಳೆಸುವುದು, ಸುಲಭವಾಗಿ ಸಾಲ ಸೌಲಭ್ಯವನ್ನು ಒದಗಿಸುವುದು. ಮುಖ್ಯ ಪ್ರಶ್ನೆ ಸಂಖ್ಯೆ 4, 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 25, 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು ಅಂತ ಇದೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ದಂಗೆಯು ಇಡೀ ಭಾರತವನ್ನು ಇದು ವ್ಯಾಪಿಸಿರಲಿಲ್ಲ. ನಿಷ್ಠಾವಂತ ಸಮರ್ಥ ನಾಯಕದ ಕೊರತೆ ಭಾರತದಲ್ಲಿತ್ತು. ಭಾರತೀಯರ ಹತ್ತಿರ ಆಧುನಿಕ ಆಯುಧಗಳಿರಲಿಲ್ಲ ಮತ್ತು ಉತ್ತಮ ಸಂವಹನ ವ್ಯವಸ್ಥೆ ಇರಲಿಲ್ಲ. ನೆಕ್ಸ್ಟ್, ಸಂಘಟನೆಯ ಕೊರತೆ ಮತ್ತು ನಿರ್ದಿಷ್ಟ ಗುರಿ ಅನ್ನೋದು ನಮ್ಮ ಭಾರತೀಯರಲ್ಲಿ ಇರಲಿಲ್ಲ. ಆದ್ದರಿಂದ 1857ರ ದಂಗೆ ವಿಫಲವಾಯಿತು. ಪ್ರಶ್ನೆ ಸಂಖ್ಯೆ 26, ಬ್ರಿಟಿಷ್ ಶಿಕ್ಷಣದ ಪ್ರಭಾವಗಳೇನು ಅಂತ ಇದೆ. ಭಾರತದಲ್ಲಿ ರಾಷ್ಟ್ರೀಯತೆಯ ಭಾವನೆ ಜಾಗೃತವಾಯಿತು. ಸ್ವತಂತ್ರ ಮತ್ತು ಸಮಾನತೆಯಂಥ ಪಾಶ್ಚಿಮಾತ್ಯ ವಿಚಾರಗಳ ಪರಿಚಯವಾಯಿತು. ಭಾರತೀಯರಿಗೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಲಭಿಸಿತು ಮತ್ತು ಸಮಾಜ ಸುಧಾರಣಾ ಚಳವಳಿಗೆ ಇದು ಪ್ರೇರಣೆಯನ್ನು ನೀಡುತ್ತೆ. ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯ ಕಾರಣಗಳೇನು ಅಂತ ಇದೆ. ಮೊದಲನೇದು ಕಾಶ್ಮೀರ ಸಮಸ್ಯೆ, ಎರಡನೇದು ಭಯೋತ್ಪಾದನೆಗೆ ಪಾಕಿಸ್ತಾನದ ಪ್ರೋತ್ಸಾಹ, 3 ಗಡಿ ನಿಯಂತ್ರಣ ರೇಖೆಯ ಉಲ್ಲಂಘನೆ, 4 ನದಿ ನೀರಿನ ಹಂಚಿಕೆಯ ವಿವಾದಗಳು. ನೆಕ್ಸ್ಟ್, ಕ್ವಶನ್ ನಂಬರ್ 28, ನಿರುದ್ಯೋಗ ನಿವಾರಣೆಗೆ ಕೈಗೊಳ್ಳಬಹುದಾದ ಕ್ರಮಗಳೇನು ಅಂತ ಇದೆ. ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಒತ್ತು ನೀಡುವುದು, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡುವುದು, ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ, ಸರ್ಕಾರಿ ಉದ್ಯೋಗಗಳನ್ನು ಹೆಚ್ಚು ಮಾಡುವುದು. ನೆಕ್ಸ್ಟ್, ಕ್ವಶನ್ ನಂಬರ್ 29, ಕೃಷಿಯ ಪ್ರಾಮುಖ್ಯತೆ ವಿವರಿಸಿ ಅಂತ ಇದೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಮೊದಲನೇದು, ಭಾರತದ ಜನಸಂಖ್ಯೆಯ ಹೆಚ್ಚಿನ ಭಾಗಕ್ಕೆ ಉದ್ಯೋಗ ನೀಡುತ್ತದೆ. ಇದು ದೇಶಕ್ಕೆ ಆಹಾರ ಭದ್ರತೆಯನ್ನು ಒದಗಿಸಿದೆ ಮತ್ತು ಕೈಗಾರಿಕೆಗಳು ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಇದು ಪೂರೈಕೆ ಮಾಡುತ್ತೆ. ರಾಷ್ಟ್ರೀಯ ವರಮಾನಕ್ಕೆ ಹೆಚ್ಚು ಕೊಡುಗೆಯನ್ನು ಇದು ನೀಡುತ್ತೆ. ನೆಕ್ಸ್ಟ್, ಕ್ವಶನ್ ನಂಬರ್ 30, ರಸ್ತೆ ಸಾರಿಗೆಯ ಅನುಕೂಲಗಳೇನು ಅಂತ ಇದೆ. ಹಳ್ಳಿಯಿಂದ ನಗರಕ್ಕೆ ನೇರ ಸಂಪರ್ಕ ಕಲ್ಪಿಸುತ್ತದೆ, ಮನೆ ಬಾಗಿಲಿಗೆ ಸೇವೆಗಳನ್ನು ನೀಡಲು ಸಹಾಯವಾಗುತ್ತೆ, ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರಲು ಸಹಾಯವಾಗುತ್ತೆ, ದೂರದ ಪ್ರಯಾಣಕ್ಕೆ ಇದು ಹೆಚ್ಚು ಅನುಕೂಲ. ನೆಕ್ಸ್ಟ್, ಕ್ವಶನ್ ನಂಬರ್ 31, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು ಅಂತ ಇದೆ. ಇದು 1ನೇ ಪಾಯಿಂಟ್, ಸ್ಥಳೀಯ ಮಟ್ಟದ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಸರ್ಕಾರದ ಯೋಜನೆಗಳನ್ನು ಜಾರಿಗೆ ತರತಕ್ಕಂಥ ಒಂದು ಸಂಸ್ಥೆ. ಗ್ರಾಮೀಣ ಜನರ ರಾಜಕೀಯ ಜಾಗೃತಿಯನ್ನು ಇದು ಹೆಚ್ಚಿಸುತ್ತೆ. ನೆಕ್ಸ್ಟ್, ಗ್ರಾಹಕರ ಹಕ್ಕುಗಳು ಯಾವುವು ಅಂತ ಇದೆ. 1 ಸುರಕ್ಷತೆ ಹಕ್ಕು, ಮಾಹಿತಿಯನ್ನು ಪಡೆಯುವ ಹಕ್ಕು, ಆಯ್ಕೆ ಮಾಡಿಕೊಳ್ಳುವ ಹಕ್ಕು, ವಿಚಾರಣೆ ನಡೆಸುವ ಮತ್ತು ಪರಿಹಾರ ಪಡೆಯುವ ಹಕ್ಕು. ನೆಕ್ಸ್ಟ್, ಕ್ವಶನ್ ನಂಬರ್ 33, ನೈಸರ್ಗಿಕ ವಿಕೋಪಗಳ ತಡೆಗಟ್ಟುವಲ್ಲಿ ಮಾನವನ ಪಾತ್ರವೇನು ಅಂತ ಇದೆ. ಮೊದಲನೇದು, ಅರಣ್ಯಗಳ ರಕ್ಷಣೆ ಮತ್ತು ಮರು ಅರಣ್ಯೀಕರಣ, ನದಿ ತೀರಗಳಲ್ಲಿ ಕಟ್ಟಡ ನಿರ್ಮಾಣ ನಿಯಂತ್ರಣ, ಅಂತರ್ಜಲದ ಮಿತ ಬಳಕೆ, ನೈರ್ಮಲ್ಯ ಕಾಪಾಡುವುದು ಮತ್ತು ಜಾಗೃತಿಯನ್ನು ಮೂಡಿಸುವುದು. ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ 5, 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. 4 ಪ್ರಶ್ನೆಗಳಿದ್ದಾವೆ. ಒಂದಕ್ಕೆ 4 ಅಂಕ, ಒಟ್ಟು 16 ಅಂಕಗಳು ಇಲ್ಲಿ ಬರ್ತವೆ. ಮೊದಲನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ ಅಂತ ಇದೆ. ಗಾಂಧೀಜಿಯವರ ಪಾತ್ರ ಏನಾಗಿತ್ತು ಅಂದರೆ, ಸತ್ಯ ಮತ್ತು ಅಹಿಂಸೆಯನ್ನು ಸ್ವಾತಂತ್ರ್ಯ ಹೋರಾಟದ ಹಸ್ತಗಳನ್ನಾಗಿ ಇವರು ಬಳಸಿಕೊಂಡ್ರು. ಅಸಹಕಾರ ಚಳವಳಿಯ ಮೂಲಕ ಬ್ರಿಟಿಷ್ ಕಾನೂನು ಮತ್ತು ವಸ್ತುಗಳನ್ನು ಬಹಿಷ್ಕಾರ ಮಾಡಿದರು. ದಂಡಿ ಸತ್ಯಾಗ್ರಹ ನಡೆಸಿ ಉಪ್ಪಿನ ಕಾನೂನನ್ನು ಮುರಿದರು. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಕರೆ ನೀಡಿದರು. ಹರಿಜನರ ಏಳಿಗೆ ಮತ್ತು ಅಸ್ಪೃಶ್ಯತೆ ನಿವಾರಣೆಗೆ ಇವರು ಹೆಚ್ಚು ಶ್ರಮ ವಹಿಸಿದರು.
ನೆಕ್ಸ್ಟ್ ಕ್ವಶನ್ ನಂಬರ್ 35, ಭಾರತದ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ವಿವರಿಸಿ. ನಿತ್ಯ ಹರಿದ್ವರ್ಣ ಕಾಡುಗಳು ಒಂದನೇದ್ದು ವಿಭಾಗ. ನಿತ್ಯ ಹರಿದ್ವರ್ಣ ಕಾಡುಗಳು ಇವು ಎಲ್ಲಿ ಕಂಡುಬರ್ತವೆ? ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಇವು ಕಂಡುಬರ್ತವೆ ಮತ್ತು ವರ್ಷ ಪೂರ್ತಿ ಹಸಿರಾಗಿರ್ತವೆ. ನೆಕ್ಸ್ಟ್, ಎಲೆ ಉದುರಿಸುವ ಕಾಡುಗಳು ಸಾಧಾರಣ ಮಳೆ ಬೀಳುವಲ್ಲಿಯೂ ಕಂಡುಬರ್ತವೆ. ಬೇಸಿಗೆಯಲ್ಲಿ ಮರಗಳು ಎಲೆಗಳನ್ನು ಉದುರಿಸುತ್ತವೆ. ಮುಳ್ಳಿನ ಗಿಡ ಮತ್ತು ಪೊದೆಗಳು ಮಳೆ ಅತಿ ಕಡಿಮೆ ಇರತಕ್ಕಂಥ ಶುಷ್ಕ ಪ್ರದೇಶದಲ್ಲಿ ಇವು ಬೆಳೀತವೆ. ಪರ್ವತ ಕಾಡುಗಳು ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಇವು ಕಂಡುಬರ್ತವೆ. ಉದಾಹರಣೆಗೆ ಪೈನ್ಸ್ ಮತ್ತು ದೇವದಾರು. ನೆಕ್ಸ್ಟ್ 5, ಮ್ಯಾಂಗ್ರೋವ್ ಕಾಡುಗಳು ಇವು ನದಿಯ ಮುಖಜ ಭೂಮಿ ಮತ್ತು ಕರಾವಳಿ ಜೌಗು ಪ್ರದೇಶಗಳಲ್ಲಿ ಇವು ಕಂಡುಬರ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 36, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳನ್ನು ಚರ್ಚಿಸಿ ಅಂತ ಇದೆ. ಮೊದಲನೆಯದು ಪಂಚಶೀಲ ತತ್ವಗಳು. ಇವು ಪರಸ್ಪರ ದೇಶಗಳ ನಡುವೆ ಶಾಂತಿ ಸಹಕಾರಕ್ಕಾಗಿರುವತಕ್ಕಂಥ 5 ಸೂತ್ರಗಳು. ನೆಕ್ಸ್ಟ್ ಅಲಿಪ್ತ ನೀತಿ, ಪ್ರಬಲ ದೇಶಗಳ ಗುಂಪಿಗೆ ಸೇರದೆ ಸ್ವತಂತ್ರ ನಿಲುವನ್ನು ಹೊಂದುವುದು. ಸಾಮ್ರಾಜ್ಯಶಾಹಿ ವಿರೋಧಿ, ಅಂದರೆ ಬಲಿಷ್ಠ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳನ್ನು ಅಧೀನಕ್ಕೆ ಪಡೆಯುವುದನ್ನು ಇದು ವಿರೋಧ ಮಾಡುತ್ತೆ. ವರ್ಣಭೇದ ನೀತಿ, ಚರ್ಮದ ಬಣ್ಣದ ಆಧಾರದ ಮೇಲೆ ತಾರತಮ್ಯವನ್ನು ಇದು ನಿಷೇಧಿಸುತ್ತೆ. ನಿಶಸ್ತ್ರೀಕರಣ, ಜಾಗತಿಕ ಶಾಂತಿಗಾಗಿ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನು ಇದು ಕಡಿಮೆ ಮಾಡುತ್ತೆ. ಕ್ವಶನ್ ನಂಬರ್ 37, ಭೂಕಂಪಗಳು ಸಂಭವಿಸಲು ಕಾರಣವೇನು ಅಂತ ಕೇಳಿದರೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಬರೆಯಿರಿ ಅಂತ ಹೇಳಿದರೆ. ಕಾರಣಗಳು ಭೂಮಿಯೊಳಗಿನ ಶಿಲಾಫಲಕಗಳ ಚಲನೆ ಮತ್ತು ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಅತಿ ಹೆಚ್ಚಿನ ಒತ್ತಡದಿಂದ ಇವು ಸಂಭವಿಸುತ್ತವೆ. ಮುನ್ನೆಚ್ಚರಿಕಾ ಕ್ರಮಗಳೇನೇನು ನೋಡೋದಾದರೆ, ಭೂಕಂಪ ನಿರೋಧಕ ಕಟ್ಟಡಗಳನ್ನು ನಿರ್ಮಿಸುವುದು. ಎತ್ತರದ ಕಟ್ಟಡಗಳು ವಿದ್ಯುತ್ ಕಂಬಗಳ ಬಳಿ ನಿಲ್ಲಿಸಬಾರದು. ಗಟ್ಟಿಮುಟ್ಟಾದ ಮೇಜು ಅಥವಾ ಪೀಠೋಪಕರಣಗಳ ಕೆಳಗೆ ಆಶ್ರಯ ಪಡೆಯಬೇಕು. ಜನರಲ್ಲಿ ತುರ್ತು ನಿರ್ಗಮನದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಲಾಸ್ಟ್ ಮೇನ್ ಕ್ವಶನ್, ಭೂಪಟ ಅಥವಾ ನಕ್ಷಾ ಪ್ರಶ್ನೆ ಇದು. ಒಟ್ಟು 5 ಅಂಕಗಳು. ಕ್ವಶನ್ ನಂಬರ್ 38, ಭಾರತದ ನಕ್ಷೆಯನ್ನು ಬಿಡಿಸಿ ಕೆಳಗಿನವುಗಳನ್ನು ಹೆಸರಿಸಿ ಅಥವಾ ಗುರುತಿಸಿ ಅಂತ ಇದೆ. ಮೊದಲನೇದಾಗಿ 82ನೇ ಪೂರ್ವ ರೇಖಾಂಶ ಅಂತ ಎಲ್ಲಿದೆ ಅನ್ನೋದನ್ನು ನಾವು ಗುರುತಿಸಬೇಕು. ಇದು 82ನೇ ಪೂರ್ವ ರೇಖಾಂಶ. ನೆಕ್ಸ್ಟ್ ಭಾಕ್ರಾನಂಗಲ್, ಇದು ಭಾಕ್ರಾನಂಗಲ್ ಅಣೆಕಟ್ಟು. ನೆಕ್ಸ್ಟ್ ವಿಶಾಖಪಟ್ಟಣಂ, ಇದು ವಿಶಾಖಪಟ್ಟಣಂ. ಮುಂಬೈ ಹೈ, ಇದು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ. ಇಂದಿರಾ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕ್ಲಾಸಸ್ ಇಷ್ಟ ಆದರೆ ಲೈಕ್ ಬಟನ್ನ ಒತ್ತಿ. ಮತ್ತು ಚಾನಲ್ KS ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ, KS ಯೂಟ್ಯೂಬ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.